ಆ್ಯಂಡ್ ಜೀವಿತ ಅನ್ನೋ ಹೊಸ ಪ್ರತಿಭೆ ಹೀರೋಯಿನ್ ಆಗಿ. ಮೇಡಮ್, ತಾವು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಸಿನಿಮಾಗಳು ಮಾಡಿ, ಸಿನಿಮಾ ಹಿಟ್ಟಾಯಿತು ಅಂತ ಹಂಗೆ ತೆಲುಗುಗೆ ತಮಿಳಿಗೆಲ್ಲ ಓಡಬೇಡಿ. ನಾವು ಹೋಗಿ ಅಲ್ಲಿಂದ ಕರ್ಕೊಂಬರ್ಬೇಕು, ತೆಲುಗಿನ ತಮಿಳಿಂದ ಆ ಥರ ಮಾಡಬೇಡಿ. ಒಳ್ಳೇದಾಗಲಿ, ಭವಿಷ್ಯ ಉಜ್ವಲ ಆಗಲಿ. ಆ್ಯಂಡ್ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ಅಥರ್ವ ಆರ್ಯ ನಿರ್ದೇಶಕರು ಮೊದಲ ಸಿನಿಮಾದಲ್ಲೇ ತುಂಬ ಅದ್ಭುತವಾದಂಥ ಒಂದು ಕಂಟೆಂಟ್ನ ತಗೊಂಡು ಸಿನಿಮಾ ಮಾಡಿದ್ದಾರೆ. ಎಲ್ಲ ಹೊಸಬರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ನಮಗೂ ಸಹ ಒಂದು ಮುಖ್ಯ ಪಾತ್ರ ಮಾಡೋವಂಥ ಒಂದು ಅವಕಾಶ ಕೊಟ್ಟರು. ತುಂಬ ಅಪರೂಪದ ಕ್ಯಾರೆಕ್ಟ್ರು ನನಗೆ ಕೊಟ್ಟಿರುವಂಥದ್ದು ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್, ಅಷ್ಟೊಳ್ಳೆ ಕಂಟೆಂಟ್ ಕೊಟ್ಟಿದ್ದಕ್ಕೆ. ಬಾವ, ಥ್ಯಾಂಕ್ ಯು ಬಾವ. ಸಿನಿಮಾ ಲೋಡ್ಗಟ್ಟಲೆ ದುಡ್ಡು ಮಾಡಲಿ ಫಸ್ಟ್ ಅಂತ ಹಾರೈಸ್ತೀನಿ, ಆಮೇಲೆ ಬೇರೆದೆಲ್ಲ. ಓಕೆ. ಆ್ಯಂಡ್ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ವಿಶ್ ಯು ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನನ್ನ ಡಾರ್ಲಿಂಗ್ ಬಗ್ಗೆ ಹೇಳಬೇಕು. ನಮ್ಮ ಅಣ್ಣನ ಮಗ ಆಗಿರೋದ್ರಿಂದ ಅವನ ಮೇಲೆ ಪ್ರೀತಿನೂ ಜಾಸ್ತಿ, ಸಲಿಗೆನೂ ಜಾಸ್ತಿ ನಮಗೆ. ನಾವು ದರ್ಶನ್ ಭಯ್ಯ ಮತ್ತು ಎಲ್ಲ ಸ್ಟಾರ್ಸ್ ಎಲ್ಲ ಸೇರಿಕೊಂಡು ಅಂಬರೀಷ್ ಅಣ್ಣನ ಜೊತೆಯಲ್ಲಿ ಇರಬೇಕಾದ್ರೆ ಆಗ್ತಾನೆ ಅವ್ನು ಫಾರಿನಿಂದ ಓದಿ ಮುಗಿಸ್ಕೊಂಡು ಬಂದಿದ್ದ. ನಮ್ಮನ್ನು ನೋಡ್ದಂಗೆ ಸುಮ್ಮನೆ ಹಿಂಗೆ ಅಂದ್ಕೊಂಡು ಹೋಗ್ಬಿಡೋನು. ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು, ಯಾವ ಅಣ್ಣಂಗೆ ಮ್ಯಾಚೇ ಆಗಲ್ವಲ್ಲ ಕತೆ. ಅಣ್ಣ ನೋಡಿದ್ರೆ ಜನ ಇಲ್ದಿರ ಇರಲ್ಲ, ಇವ್ನು ನೋಡಿದ್ರೆ ಜನಗಳ ಜೊತೆ ಸೇರೋದೇ ಇಲ್ಲ, ಏನು ಮಿಸ್ ಮ್ಯಾಚ್ ಹೊಡಿತಾ ಇದೆಯಲ್ಲ ಏನು ಅಂತ. ಬಟ್ ಇವತ್ತು ಅವನು ನಮ್ಮೆಲ್ಲರ ಜೊತೆನಲ್ಲಿ ಬೆರೆಯೋದಿರ್ಬೋದು, ಜನಗಳಿಗೆ ಸ್ಪಂದಿಸೋದಿರ್ಬೋದು, ಮಾತಾಡೋದಿರ್ಬೋದು, ಎಲ್ಲನೂ ನೋಡಿದ್ರೆ ತಂದೆಗೆ ತಕ್ಕ ಮಗ. ನಮ್ಮ ಅಣ್ಣಂಗೆ ಸರಿಯಾಗಿ ಹುಲಿ ಹೊಟ್ಟೆಯಲ್ಲಿ ಹೆಬ್ಬುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟಿದೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಅವನ ಕಣ್ಗಳು ನೋಡ್ತಾ ಇದ್ರೆ ನಮ್ಮ ಅಣ್ಣನೇ ಕಾಣಿಸ್ತಾರೆ, ಅವನ ಮಾತು ಕೇಳ್ತಾರೆ ನಮ್ಮ ಅಣ್ಣನೇ ಕೇಳಿಸ್ತಾರೆ ಅಂತ ಅದ್ಭುತವಾದ ವ್ಯಕ್ತಿತ್ವ. ಇನ್ನೊಂದು ವರ್ಷ 2 ವರ್ಷ ಸೇಮು ನಮ್ಮ ಅಣ್ಣನ ವಾಯ್ಸು ಗರ್ಜನೆ ಅದೇ ಬರ್ತದೆ. ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಾಗ ಎರಡನೇ ಮಾತೇ ಆಡಲಿಲ್ಲ ಅವನು. ಭಜನ್ ಏನು ಅಂದ, 31st ಹಿಂಗಿದೆ, ಹೊಸ ಹುಡುಗರು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ, ತಬಲಾ ನಾಣಿಯವರು, ನಾನೊಂದು ಮುಖ್ಯ ಪಾತ್ರ ಮಾಡಿದ್ದೀನಿ, ಬರಬೇಕಂತ. ಬರ್ತೀನಿ, ಆಯಿತು. ಯಾವತ್ತು? ಬುಧವಾರ ಬೀಳುತ್ತೆ. ಓಕೆ, ಎಷ್ಟೊತ್ತಿಗೆ? ಒಂದು 6 ಗಂಟೆ. ಓಕೆ, ಡನ್, ಬರ್ತೀನಿ ಅಂದ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಡೇ ಫೋನ್ ಎತ್ತಲಿಲ್ಲ. ಭಯ ಶುರುವಾಯ್ತು ನನಗೆ, ಮಾನವರಿಗೆ ಪ್ರಶ್ನೆ, ಫೋನ್ ಎತ್ತಲ್ಲ ಅಂತ. ಸೋ ಸ್ವೀಟ್ ಡಾರ್ಲಿಂಗ್. ಮತ್ತೆ ಅವನೇ ಫೋನ್ ಮಾಡಿಲ್ಲ, ನಾನು ಜಿಮ್ಮಲ್ಲಿದ್ದೆ ಅಂತ ಹೇಳಿ ಕರೆಕ್ಟು ಟೈಮಿಗೆ ಬಂದು ಒಂದು ಆಡಿಯೋ ಲಂಚ್ನ ಮಾಡಿಕೊಟ್ಟಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ನಿನಗೆ, ನಿನ್ನ ಫ್ಯಾಮ್ಲಿಗೆ, ನೀನು ಸರ್ವತ್ತಲ್ಲಿ ಕರೆದ್ರು ಸರಿ, 24/7 ನಿಮ್ಮ ಫ್ಯಾಮ್ಲಿ ಜೊತೆಲಿ ನಾನು ಇರ್ತೀನಿ. ಏನಾದರೂ ಆಗಲಿ, ಅದು ನಿಮ್ಮ ಫ್ಯಾಮ್ಲಿ ಜೊತೆಲಿ ನಾವು ಇರ್ತೀವಿ. ಯಾಕಂದರೆ ನಿಮ್ಮ ತಂದೆ ಕೊಟ್ಟಿರೋಂಥ ಪ್ರೀತಿ ನನಗಲ್ಲ, ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಾವ ಕಲಾವಿದರಿಗೆ ಇರ್ಬೋದು, ಟೆಕ್ನಿಷಿಯನ್ಸ್ಗೆ, ಪ್ರೆಸ್ಗೆ, ಇಂಥವ್ರಿಗೆ ಅವ್ರ ಪ್ರೀತಿ ಸಿಕ್ಕಿಲ್ಲ ಅನ್ನೋದಿಲ್ಲ, ಇಂಥವ್ರು ಅವ್ರ ಕೈಲಿ ಬಯಸ್ಕೊಂಡಿಲ್ಲ ಅನ್ನೋದಿಲ್ಲ. ಏನಂದರೆ ಎಕ್ಸಾಂಪಲ್ಗಳು ಹೇಳ್ಬೇಕಂದ್ರೆ 1000 ಇದೆ. ನಾವು ಯಾವತ್ತು ಅವ್ರ ಮನೆಗೆ ಹೋದ್ರೂ ಸಹ ಸಿನಿಮಾದವ್ರಿಗೆ ಅವ್ರು ಆಚೆ ಕೂತ್ಕೊಳ್ಳಿ, ಹಾಲಲ್ಲಿ ಕೂತ್ಕೊಳ್ಳಿ, ವೆಯ್ಟ್ ಮಾಡಿ, ಈ ಕಥೆನೇ ಇಲ್ಲ. ಡೈರೆಕ್ಟು ಡೈನಿಂಗ್ ಟೇಬಲ್ಲೇ. ಯಾಕಂದರೆ ಅವ್ರ ಮನೆ ಡೈನಿಂಗ್ ಟೇಬಲ್ ಇದ್ದಿದೆ ಮೋಸ್ಟ್ಲಿ ಹಾಲಷ್ಟು ಉದ್ದ ಇತ್ತು. ಏನೇ ಮೀಟಿಂಗ್ ಆದ್ರೂ ಫಸ್ಟು ಡೈನಿಂಗ್ ಟೇಬಲ್ಲು, ಯಾರೇ ಬರಲಿ ಫಸ್ಟು ಕಾಫಿ, ತಿಂಡಿ, ಊಟ, ಆಮೇಲೆ ಮಾತುಕತೆ. ಅದಕ್ಕೆ ಮುಂಚೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ಬಂದು ಕೂತ್ಕೊಂಡ್ರೆ ಯಾರೇ ಸೆಂಟ್ರಲ್ ಮಿನಿಸ್ಟ್ರ್ ಇದ್ರೂ ಅವ್ರ ತಲೆ ಮೀಟಿಂಗ್ ಮಾಡ್ತಾಯಿದ್ರು, ನಾವೇನಾದ್ರು ಹೋಗ್ಬಿಟ್ರೆ, ಅಣ್ಣ ಮಾತಾಡ್ತಾಯಿದ್ರೇನೋ ಮೀಟಿಂಗನ್ನು, ಅಲ್ಲಿ ಇರ್ತೀನಿ, ರೈ ತಿಗ ಮುಚ್ಕೊಂಡು ಕೂತ್ಕೊಳ್ಳ, ಅವ್ರ ಕೆಲ್ಸಕ್ಕೆ ಅವ್ರು ಬಂದವ್ರೆ, ನೀನು ಹತ್ರ ಕೆಲ್ಸಕ್ಕೆ ಬಂದಿದೀಯಾ, ನೀನು ನಮ್ಮವ್ನು ಕೂತ್ಕೋ, ಅವ್ರು ಕೂತ್ಕೊಳ್ತಾರೆ. ಏನು ನಿನಗೆ ಬಿಟ್ಟು ಒಂದು ಕೋಟ್ಯಾಂತರ ರೂಪಾಯಿ ಬೇರೆ ಮಾತಾಡೋಂಥದ್ದೇನಿಲ್ಲ, ಕೂತ್ಕೊಳ್ಳಿ ಅನ್ನೋರು. ಅದು ಆ ಪ್ರೀತಿಗೆ ನಾವು ಯಾವತ್ತಿದ್ರೂ ಚಿರಋಣಿ. ಇಡೀ ಕನ್ನಡ ಇಂಡಸ್ಟ್ರಿ ಚಿರಋಣಿ. ಸಾಕಷ್ಟು ವಿಷಯಗಳು ಗೊತ್ತಿರಬೇಕು. ಇವತ್ತೊಂದು ಕಲಾವಿದರ ಸಂಘ ಅಂತ ನಮ್ಮದಿದೆ ಅಂದರೆ ಅದು ಅಂಬರೀಷ್ ಅಣ್ಣ ಅವರು ಹಾಸ್ಪಿಟ್ಲ್ ಬೆಡ್ ಮೇಲಿದ್ದಾಗ ಅವರು ಪಟೇಲ್ ಅವ್ರ ಹತ್ರ ಹೋಗಿ, ಜಯೇಶ್ ಪಟೇಲ್ ಆ ಟೈಮಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ, ಅದು ನನಗೆ ಬೇಕು ನಮ್ಮ ಕಲಾವಿದರಿಗೆ ಅಂತ ಮಾಡಿಸ್ಕೊಟ್ಟಂಥದ್ದು, ಅದು ಯಾವತ್ತೂ ನಾವು ಮರೆಯೋದಕ್ಕಾಗಲ್ಲ. ಅಜರಾಮರ. ಸೊ ಎಲ್ಲ ವಿಷಯನ ಹೇಳ್ಕೊಬೇಕಂತ ಅನ್ನಿಸ್ತು, ಫ್ಲೋ ಅಲ್ಲಿ ಬಂದ್ಬಿಡ್ತು, ಹೇಳ್ಕೊಂಬಿಟ್ಟೆ ಡಾರ್ಲಿಂಗ್. ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಬಂದಿದ್ದಕ್ಕೆ. ಆ್ಯಂಡ್ ಎಲ್ಲ ಲಿರಿಕ್ಸಿಸ್ಟು ಮತ್ತು ಆಕಾಶ್ ಪರ್ವ, ಇವತ್ತು ನಿಮ್ಮ ದಿನ ರೀ. ಸೊ ಯು ಆರ್ ದ ಹೀರೋ ಆಫ್ ದ ಡೇ. ಸೊ ಇವತ್ತು ತುಂಬ ಒಳ್ಳೆ ಸಂಗೀತ ಮಾಡಿದ್ದೀರಾ, ಎಲ್ಲ ಒಳ್ಳೊಳ್ಳೆ ಲಿರಿಕ್ಸಿಸ್ಟ್ ಕೈಯಲ್ಲಿ ಲಿರಿಕ್ಸ್ನ ಬರ್ಸಿದ್ದೀರಾ, ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ನನ್ನ ಡಾರ್ಲಿಂಗ್ ಅರ್ಜುನ್ ಬಂದಿದ್ದಾನೆ, ನಮ್ಮ ಭಾವ. ಅವನು ನನ್ನ ತಂಗಿನ ಕೊಟ್ಟಿದ್ದೀನಿ, ನನ್ನ ರಾಕಿ ಸಿಸ್ಟರ್ನ ಮದುವೆ ಆಗಿರೋದು. ನನ್ನ ತಂಗಿನ ಮದುವೆ ಆದಮೇಲೆ ಅವನು ಲಕ್ಕ ಡಬಲ್ ಆಗೋಯ್ತು ಎಲ್ಲ. 10 ಕೋಟಿ 15 ಕೋಟಿ ಸಿನಿಮಾ ಮಾಡ್ತಾ ಇದ್ದವನು ಇವತ್ತು 105 ಕೋಟಿ ಸಿನಿಮಾ ಮಾಡ್ತಾ ಇದ್ದಾನೆ. ಅದು ಪ್ಯಾನ್ ಇಂಡಿಯಾ ಅಲ್ಲ, ಗ್ಲೋಬಲ್ ಸಿನಿಮಾ. ಸೊ ಹಾಗಾಗಿ ಒಂದು ಪ್ರೀತಿಯಿಂದ ಕರೆದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಆ್ಯಂಡ್ ನಿನಗೊಂದು ಲವ್ ಯು ನಮ್ಮ
ಲವ್ ಯು. ನನ್ನ ಹೆಂಡ್ತಿಗೆ ಹೇಳ್ತಾ ಇರೋದು ಲವ್ ಯು. ಹೆಸರಲ್ಲೇ ಜ್ಯೋತಿ ಇದೆ, ಅದಕ್ಕೆ ಬೆಳಕೊಡೋದೊಂದೇ ಗೊತ್ತಿರೋದಷ್ಟೇ. ಸುಡೋದು ಗೊತ್ತಿಲ್ಲ, ಅದಕ್ಕೆ ಬೆಳಕೊಡೋದೊಂದೇ ಗೊತ್ತಿರೋದು. ಥ್ಯಾಂಕ್ ಯು ಎಲ್ರಿಗೂ ಸಹ. ಅಪ್ಪ ಐ ಲವ್ ಯು ಸಿನಿಮಾಗೆ ವಿಶ್ ಯು ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ. ಒಳ್ಳೇದಾಗಲಿ. ಲವ್ ಯು.